ಮಾಡೋ ಮುಂಚೆ ಮಹಿಳೆಯರಿಗೆ ಸ್ವಂತ ಶಕ್ತಿ ಮೇಲೆ ನಿಂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರು. ಅವರೆಲ್ಲರಿಗೂ ಕೂಡ ಸರ್ಕಾರದಿಂದ ಸಹಾಯಧನ ಕೊಡ್ತಕ್ಕಂಥದ್ದು ಮಾಡುವುದು. ಅವತ್ತಿಂದ ಇವತ್ತವರೆಗಾಗಿ ನೀರಿಗೆ ನೋಡಲೇ ಇಲ್ಲ ಮಹಿಳೆಯರು. ಈಗ ವಿದ್ಯಾರ್ಥಿಗಳು ಕೂಡ ಮಕ್ಕಳು ಕೂಡ 95%, 99% ತೆಗಿತಾರೆ. ಇವತ್ತು ITBT ಈಗ ನೀವು ಪ್ರಪಂಚದ ಯಾವುದೇ ಮೂಲೆ ಹೋದ್ರೂ ಕೂಡ ವಿದ್ಯೆ ಹೊಂದಿದ್ರೆ ಯಾವುದೇ ಮೂಲೆ ಹೋದ್ರೂ ಕೂಡ ನೀವು ಬದುಕನ್ನ ಕಟ್ಕೊಂಡು ನಿಮ್ ಕಾಲ ಮೇಲೆ ನೀವು ನಿಂತ್ಕೊಬಹುದು. ತುಮಕೂರಿಂದ ಮದ್ರಾಸ್ವರೆಗೂ IT ಹಬ್ಬ ಆಗಿ, ಇಂಡಸ್ಟ್ರಿಯಲ್ ಹಬ್ಬ ಆಗಿ ಅನೇಕ ಇಂಡಸ್ಟ್ರಿಗಳು ಇವತ್ತು ಅಲ್ಲೇ ಇಲ್ಲೇ ಬರ್ತದೆ. ನೀವು ಅಪ್ಪಾಕಿ ಆಲ್ಮರ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪನವು 3000 ಅಡಿಕೆ ಗಿಡ 2000 ತೆಂಗಿನ ಗಿಡ ಆಗಂದ್ರೆ ಈ ವರ್ಷ ಮಳೆ ಹೋದ್ರೆ ನೀವು ಹೋಗ್ಬೇಕಾದ್ರೆ ನಾವು ತಂಬಿಡ್ಕೊಂಡು ನೀವು ಶಿಕ್ಷಣ ಹೊಂದಿರ್ಲಿ ನೀವೆಲ್ಲ ಹೋಗಿ ಪ್ರಪಂಚದ ಯಾವ ಮೂಲೆ ಹೋಗಿ ನೀವು ಜೀವನ ರೂಪಿಸ್ಕೊಬೋದು. ಎಷ್ಟು ಜನ ಅವರು ಇವತ್ತು ತಂದೆ ತಾಯಿಗಳು ನಾವು ಇಲ್ಲಿರ್ತೀವಿ, ಅವ್ರು ಅಲ್ಲಿ ಇರ್ತಾರೆ. ನಮ್ಗೆ ಗೊತ್ತಿದ್ದಾಗ ಅಲ್ಲೇ ಮದುವೆ ಮಾಡ್ಕೊಳ್ತೇವೆ, ಅಲ್ಲೇ ಜೀವನ ಮಾಡ್ಕೊಳ್ತೇವೆ. ಅಪ್ಪ ಅಮ್ಮ ತಂದೋದ್ರೆ ಹಂಗೆ ವಾಟ್ಸಪ್ಪ ತೋರಿಸ್ಬಿಡಿ ನೋಡ್ಬಿಟ್ಟು ಹಂಗೆ ಮುಚ್ಚಿಬಿಡಿ ಇರ್ತಾರೆ. ಈ ಪರಿಸ್ಥಿತಿ ಶಿಕ್ಷಣ ಅಲ್ಲ, ಗುಣಮಟ್ಟದ ಶಿಕ್ಷಣ ಇದಲ್ಲ. ಪ್ರೀತಿ ಇರಬೇಕು. ಎಲ್ಲರೂ ಕೂಡ ಸರ್ಕಾರಿ ಶಾಲೆಗೆ ಓದಿರ್ತಕ್ಕಂಥವ್ರೆ. ಅಬ್ದುಲ್ ಕಲಾಂ ಅವರು ಈ ರಾಷ್ಟ್ರ ಕಂಡಂತ ಅದ್ಭುತ ವಿಜ್ಞಾನಿ ಅವರು ಓದಿದ್ದು ಸರ್ಕಾರಿ ಶಾಲೆಗಳಿಗೆ. ಈ ಯಾರನ್ನ ನೋಡಿ ದೇಶದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಿರ್ತಕ್ಕಂಥ ವ್ಯಕ್ತಿಗಳು ಯಾರು ನೋಡಿ ಅವರೆಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳೇ. ಅದರಿಂದ ಹೆಚ್ಚು ನೀವು ಸರ್ಕಾರಿ ಶಾಲೆಗೆ ಸೇರ್ತಕ್ಕಂಥ ಕೆಲಸವನ್ನ ಮಾಡಿ ಇಲ್ಲೇ ಓದ್ತಕ್ಕಂಥದ್ದನ್ನ ನೀವು ಮಾಡಬೇಕು. ಮಕ್ಕಳು ವಿಶೇಷವಾಗಿ ಹೆಣ್ಮಕ್ಳು ಶಿಕ್ಷಣ ಕಲಿಯುವುದರಲ್ಲಿ ಹಿಂದೆ ಬೀಳಬಾರದು.